ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಫ್ರೆಂಡು ನಾವಿನ್ನು ಎಷ್ಟೊತ್ತು ಕಾಯ್ತಾ ಕೂತಿರ್ಬೇಕು ಅಂತ ಹೇಳ್ತಾನೆ. ಆಗ ಸಿ ಯು ಕೇಕ್ ಕಟ್ ಮಾಡೋದಕ್ಕೆ ಶುರು ಮಾಡೋಣ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಶಿಯಾ ಓಡ್ತಾ ಬರ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಎಲ್ರು ಕೂಡ ಸಿ ಯುಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇರ್ತಾರೆ. ಆಗ ಸಿ ಯು ಶಿಯಾ ಬರೋದನ್ನೇ ಕಾಯ್ತಾ ದಾರಿನ ನೋಡ್ತಾ ಕಣ್ ಮುಚ್ಕೊಂಡು ಶಿಯಾಗೆ ಇವತ್ತು ನನ್ನ ಬರ್ತಡೇ, ನೀನು ಬರಬೇಕು ಅಂತ ಹೇಳಿ ಬರ್ದಿದ್ದು ನಾನು ನೆನಪು ಮಾಡ್ಕೋತಾನೆ. ಮತ್ತೊಂದ್ ಕಡೆ ಶಿಯಾ ಬರ್ತಡೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ಫಾಸ್ಟ್ ಆಗಿ ಬರ್ತಾ ಇರ್ತಾಳೆ. ಬರ್ತಡೇ ನಡೀತಾ ಇದ್ದ ಜಾಗಕ್ಕೆ ಬರ್ತಾಳೆ. ಖುಷಿಯಿಂದ ಬಾಗ್ಲು ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿ ಯಾರು ಕೂಡ ಇರೋದಿಲ್ಲ. ಆಗ್ಲೇ ಬರ್ತಡೇ ಮುಗ್ದು ಎಲ್ರು ಕೂಡ ಅಲ್ಲಿಂದ ಹೊರಟೋಗಿರ್ತಾಳೆ. ಆಗ ಅವಳಿಗೆ ಬೇಜಾರಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಸಿ ಯು ಕೂಡ ಬರ್ತಾನೆ. ಆಗ ಶಿಯಾ ಎಲ್ರು ಎಲ್ಲೋದ್ರು ಅಂತ ಕೇಳ್ತಾಳೆ. ಆಗ ಅವನು ಕೊನೆಗೂ ಬಂದಿಯಲ್ಲ, ಆಗ್ಲೇ ಎಲ್ರು ಕೂಡ ಊಟಕ್ಕೋದ್ರು ಅಂತ ಹೇಳ್ತಾರೆ. ಆಗ ಅವಳು ಸಾರಿ, ಮುಂದಿನ ವರ್ಷ ನಿನ್ ಬರ್ತಡೇನ ನಿನ್ ಜೊತೆಲೆ ಆಚರಿಸ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಅದಕ್ಕೆ ಮುಂದಿನ ವರ್ಷ ಗಂಟ ಯಾಕೆ ಕಾಯ್ಬೇಕು, ಈಗ ಬರ್ತಡೇ ಮುಗ್ದೋಗಿದೆ ಅಂತ ಯಾರು ಹೇಳಿದ್ದು ಅಂತ ಹೇಳಿ ಕ್ಯಾಂಡಲ್ನ ಹಚ್ಚುತ್ತಾನೆ. ಶಿಯಾ ಸಿ ಯುನ ನೋಡಿ ಖುಷಿಯಾಗಿರ್ತಾಳೆ. ಸಿ ಯು ಕೂಡ ಶಿಯಾ ಬರ್ತಡೆಗೆ ಬಂದಿರ್ದು ಅವನಿಗೂ ಕೂಡ ತುಂಬಾ ಖುಷಿ ಕೊಟ್ಟಿರುತ್ತೆ. ಆಗ ಅವಳು ಸಿ ಯು ಹ್ಯಾಪಿ ಬರ್ಡೇ ಅಂತ ಹೇಳಿ ವಿಶ್ ಮಾಡ್ತಾಳೆ. ಆಗ ಸಿ ಯು ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆಗ ಅವಳು ಸಿ ಯು ಇದು ನಿನಗಾಗಿ ಅಂತ ಹೇಳಿ ಒಂದು ಬ್ಯಾಗನ್ನ ಕೊಡ್ತಾಳೆ. ಆಗ ಅವನು ನಾನು ಕೂಡ ನಿನಗೆ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಅದನ್ನ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಶಿಯಾ ಬಿಡಿಸಿದ್ದ ಡ್ರಾಯಿಂಗ್ ಇರುತ್ತೆ. ಅದನ್ನ ಇಟ್ಕೊಂಡು ನೋಡ್ತಿರ್ಬೇಕಾದ್ರೆ ಶಿಯಾ ಇದು ನಿನ್ ಬರ್ತ್ಡೇ ಸ್ಟಾರ್ ಚಾರ್ಟ್ ಅಂತ ಹೇಳ್ತಾಳೆ. ಆಗ ಅವನು ಇದನ್ನ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ, ಇದು ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾನೆ. ಆಗ ಅವಳಿಗೆ ಅವನ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ಸ್, ನಿನಗೆ ಇಷ್ಟ ಆಯ್ತಲ್ಲ ಅಂತ ಹೇಳ್ತಾರೆ. ಆಗ ಸಿ ಕೂಡ ಶಿಯಾಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಶಿಯಾ ಕ್ಯಾಂಡಲ್ನ ಆರಿಸೋದಕ್ಕೆ ಹೇಳ್ತಾಳೆ. ಆಗ ಅವನು ಕ್ಯಾಂಡಲ್ನ ಆರಿಸ್ತಾ ಇದ್ರೆ ಶಿಯಾ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳು ಅವನಿಗೆ ವಿಶ್ ಮಾಡ್ತಾಳೆ. ನೀನು ಏನೇ ಬೇಡ್ಕೊಂಡ್ರು ಅದೆಲ್ಲ ನೆರವೇರಲಿ ಅಂತ ಹೇಳಿ ವಿಶ್ ಮಾಡ್ತಾಳೆ. ಆಗ ಸಿ ಯು ನಾನು ಅನ್ಕೊಂಡಿದ್ದಾಗಲೇ ನೆರವೇರ್ತು ಅಂತ ಹೇಳ್ತಾನೆ. ಆಗ ಅವಳು ಕೇಳ್ತಾಳೆ ನೀನು ಏನು ಬೇಡ್ಕೊಂಡಿದ್ದೆ ಅಂತ. ಆಗ ಸಿ ಯು ಅದನ್ನ ನಾನು ಯಾಕೆ ನಿನಗೆ ಹೇಳ್ಬೇಕು, ನಿನಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ಅಂತ ಹೇಳಿದ್ನಲ್ವಾ ಅಂತ ಹೇಳಿ ಒಂದು ಬ್ಯಾಗನ್ನ ತಗೊಂಡು ಅದರಿಂದ ಒಂದು ಬಾಕ್ಸನ್ನ ತಗೊಂಡು ಶಿಯಾ ಮುಂದೆ ಇಡ್ತಾನೆ. ಅವನು ಅವಳಿಗಾಗಿ ಒಂದು ಫೋನನ್ನ ತಗೊಂಡು ಬಂದಿರ್ತಾನೆ. ಆಗ ಅದನ್ನ ಅವಳು ನೋಡಿ ಇದು ತುಂಬಾ ಕಾಸ್ಟ್ಲಿ ಇದೆ, ಈ ಫೋನು ನನಗೆ ಬೇಡ ಅಂತ ಹೇಳಿ ವಾಪಸ್ ಕೊಡ್ತಾಳೆ. ಆಗ ಸಿ ಯು ಇದು ಕಾಸ್ಟ್ಲಿ ಅಲ್ಲ, ಫ್ರೀಯಾಗಿ ತಗೊಂಡು ಬಂದಿದ್ದು ಅಂತ ಹೇಳ್ತಾನೆ. ಆಗ ಶಿಯಾ ಫ್ರೀಯಾಗಿ ತಗೊಂಡು ಬಂದಿದ್ದ, ಹಾಗಂದ್ರೆ ಏನರ್ಥ ಅಂತ ಕೇಳ್ತಾಳೆ. ಆಗ ಸಿ ಯು ನಾನು ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ, ಅಲ್ಲಿ ನಾನು ಗೆದ್ದಿದ್ದಕ್ಕೆ ಈ ಫೋನನ್ನ ಫ್ರೀಯಾಗಿ ಕೊಟ್ರು ಅಂತ ಹೇಳ್ತಾನೆ. ಆಗ ಶಿಯಾ ಹಾಗಾದ್ರೆ ನನಗೆ ಈ ಫೋನು ಬೇಡ, ನೀನೇ ಇಟ್ಕೋ ಅಂತ ಹೇಳಿ ವಾಪಸ್ ಕೊಡ್ತಾಳೆ. ಅವನು ಕೂಡ ನಿನ್ ಪೇಂಟಿಂಗು ನನಗೆ ಬೇಡ, ನೀನೇ ಇಟ್ಕೋ ಅಂತ ಹೇಳ್ತಾನೆ. ಆಗ ಅವಳು ನನ್ನ ಪೇಂಟಿಂಗು ಅಷ್ಟೊಂದು ಕಾಸ್ಟ್ಲಿ ಅಲ್ಲ ಅಂತ ಹೇಳ್ತಾಳೆ. ಆಗ ಅವನು ಯಾರು ಹೇಳಿದ್ದು ಅದಕ್ಕೆ ಬೆಲೆ ಜಾಸ್ತಿ ಇಲ್ಲ ಅಂತ, ಫ್ಯೂಚರ್ ಅಲ್ಲಿ ಮುಂದೆ ಅದಕ್ಕೆ ಬೆಲೆ ಜಾಸ್ತಿ ಆದ್ರೂ ಆಗಬಹುದು, ಸುಮ್ಮನೆ ಫೋನ್ ಇಟ್ಕೋ, ನೀನು ಬೇರೆ ಫೋನ್ ತಗೊಂಡ್ಮೇಲೆ ನನಗೆ ಈ ಫೋನನ್ನ ವಾಪಸ್ ಕೊಡು, ನನಗೆ ಅನ್ಸುತ್ತೆ ನಮ್ಮಿಬ್ರ ಮಧ್ಯ ಯಾವತ್ತೂ ಕೂಡ ಮಾತು ನಿಲ್ಬಾರ್ದು ಅಂತ, ಅದಕ್ಕೆ ಈ ಫೋನನ್ನ ತಗೋ. ಅವಳು ಅವನನ್ನ ನೋಡ್ತಾ ಇರ್ತಾಳೆ. ಈಗ ರಾತ್ರಿ ಆಗಿರುತ್ತೆ. ಅವಳು ಅವನ್ ಕೊಟ್ಟಿದ್ದ ಫೋನನ್ನ ನೋಡ್ತಾ ಇರ್ಬೇಕಾದ್ರೆ ಸಿಯುಗೆ ಕಾಲ್ ಮಾಡ್ತಾಳೆ. ಆಗ ಅವನು ಕಾಲ್ನ ರಿಸೀವ್ ಮಾಡಿ ಹಲೋ ಶಿಯಾ ಅಂತ ಹೇಳ್ತಾನೆ. ಆಗ ಅವಳಿಗೆ ಟೆನ್ಷನ್ ಆಗಿಬಿಡುತ್ತೆ. ನನಗೆ ಗೊತ್ತಾಗ್ಲಿಲ್ಲ, ಮಿಸ್ ಆಗಿ ಬಟನ್ನ ಪ್ರೆಸ್ ಮಾಡಿಬಿಟ್ಟೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಆಗ ಸಿ ಯು ನಿಜವಾಗ್ಲೂ ಇವಳು ಸ್ಟುಪಿಡ್ ಅಂತ ಹೇಳಿ ನಗ್ತಾ ಇರ್ತಾನೆ. ಮತ್ತೊಂದ್ ಕಡೆ ಅವಳು ಕೂಡ ನೆನೆಸ್ಕೊಂಡು ನಗ್ತಾ ಮಲ್ಕೋತಾಳೆ. ಈಗ ಬೆಳಗಾಗಿರುತ್ತೆ. ಅವ್ರ ತಂದೆ ಶಿಯಾ ಟೈಮ್ ಆಯ್ತು ಆಗ್ಲೇ ಎದ್ದೇಳು ಅಂತ ಹೇಳ್ತಾರೆ. ಆಗ ಶಿಯಾ ಸ್ಕೂಲ್ಗೆ ರಜಾ ಇದೆ, ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳ್ತಾಳೆ. ಆಗ ಅವ್ರ ತಂದೆ ರೂಮಿಗೆ ಬರ್ತಾರೆ. ಏನ್ ಮಾತಾಡ್ತಿದೀಯಾ, ಇವತ್ತಿಗೆ ರಜಾ ಮುಗೀತು, ಸ್ಕೂಲು ಶುರುವಾಗಿದೆ, ಬೇಗ ಎದ್ದೇಳು ಅಂತ ಹೇಳ್ತಾರೆ. ಆಗ ಶಿಯಾ ಗಾಬರಿಯಿಂದ ಮೇಲೆದ್ದು ಕೂತ್ಕೋತಾಳೆ. ಆಗ ಅವ್ರ ತಂದೆ ಈಗಾಗ್ಲೇ ಸ್ಕೂಲ್ಗೆ
ಹೋಗೋದಕ್ಕೆ ಟೈಮ್ ಆಗಿದೆ, ಬೇಗ ರೆಡಿಯಾಗು. ಸಿಯು ಬಂದು ಮನೆಯಿಂದ ಆಚೆ ಕಾಯ್ತಾ ನಿಂತಿದ್ದಾನೆ ಅಂತ ಹೇಳ್ತಾರೆ. ಆಗ ಶಿಯಾ ಪಕ್ಕದಲ್ಲೇ ಇದ್ದ ಫೋನನ್ನ ದಿಂಬಿನ ಕೆಳಗಡೆ ತಳ್ತಾಳೆ. ಯಾಕಂದ್ರೆ ಅವಳತ್ರ ಫೋನ್ ಇರೋದು ಅವಳ ತಂದೆಗೆ ಗೊತ್ತಿರೋದಿಲ್ಲ. ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಅವ್ರ ತಂದೆ ಬೇಗ ಬಾ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಶಿಯಾ ಫೋನ್ ತಗೊಂಡು ನೋಡ್ತಾಳೆ. ಸಿಯು ಮೆಸೇಜ್ ಮಾಡಿರ್ತಾನೆ, ನಾನು ನಿನ್ಗಾಗಿ ಕಾಯ್ತಾ ನಿಂತಿದ್ದೀನಿ, ಬೇಗ ಬಾ ಅಂತ ಮೆಸೇಜ್ ಬಂದಿರುತ್ತೆ. ಆಗ ಅವಳು ಎದ್ದು ಬೇಗ ರೆಡಿಯಾಗಿ ಮನೆಯಿಂದ ಆಚೆ ಬರ್ತಾಳೆ. ಅವನ್ನ ನೋಡಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ. ಆಗ ಅವನು ಎಷ್ಟೊತ್ತು ಕಾಯೋದು, ಈಗಾಗ್ಲೇ ಟೈಮ್ ಆಗಿದೆ, ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಕ್ಲಾಸು ಶುರುವಾಗುತ್ತೆ, ಬೇಗ ಬಾ ಅಂತ ಹೇಳಿ ಅವಳಿಗಾಗಿ ಬಾಟಲ್ ನಲ್ಲಿ ಏನನ್ನೋ ತಗೊಂಡ್ ಬಂದಿರ್ತಾನೆ. ಅದನ್ನ ಇಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅವಳು ಕೂಡ ಅವನಿಗಾಗಿ ತಿಂಡಿನ ತಗೊಂಡ್ ಬಂದಿರ್ತಾಳೆ. ಸಿಯು ಈ ತಿಂಡಿ ನಿನಗಾಗಿ ಅಂತ ಹೇಳಿ ಕೊಡ್ತಾಳೆ. ಆಗ ಅವನು ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಅದನ್ನ ತಗೋತಾನೆ. ಇಬ್ರು ಮಾತಾಡ್ತಾ ಬರ್ತಿರ್ಬೇಕಾದ್ರೆ ಇವತ್ತು ಸ್ಕೂಲ್ ಶುರುವಾಗುತ್ತೆ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಆಗ ಅವಳು ಇನ್ನು ರಜಾ ಮುಗ್ದಿಲ್ಲ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆಗ ಅವನು ನಿಜವಾಗ್ಲೂ ನೀನು ಅಮಾಯಕಿ, ನಾವೀಗ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀವಿ, ಇವತ್ತು ಸಬ್ಜೆಕ್ಟನ್ನ ಚಾಯ್ಸ್ ಮಾಡಬೇಕು ಅನ್ನೋದು ನಿನ್ಗೆ ನೆನಪಿಲ್ಲ ಅನ್ಸುತ್ತೆ. ನಾವು ಇದೇ ರೀತಿ ನಡ್ಕೊತ ಹೋಗ್ತಾ ಇದ್ರೆ ಕ್ಲಾಸು ಶುರುವಾಗುತ್ತೆ, ಬೇಗ ನಡಿ ಅಂತ ಹೇಳಿ ಶಿಯಾ ಬ್ಯಾಗನ್ನ ಅವನೇ ಇಟ್ಕೋತಾನೆ. ಆಗ ಅವಳು ನನ್ನ ಕೂದಲು ಬಿಡು ಅಂತ ಹೇಳ್ತಾಳೆ. ಆದರೆ ಅವನು ಬಿಡೋದಿಲ್ಲ. ಈಗ ಇಬ್ರು ಕೂಡ ಸ್ಕೂಲಿಗೆ ಬರ್ತಾರೆ. ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಫಾನ್ ಬರ್ತಾನೆ. ಸಿಯು ನಿನ್ನ ಮ್ಯಾಥ್ಸ್ ಹೋಮ್ವರ್ಕ್ನ ಕೊಡು, ಕಾಪಿ ಮಾಡ್ತೀನಿ, ನಾನು ಹೋಮ್ವರ್ಕ್ನ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಸಿಯು ಚಿಯಾ ನಿನ್ನ ಮ್ಯಾಥ್ಸ್ ಹೋಮ್ವರ್ಕ್ನ ಫಾನ್ಗೆ ಕೊಡು ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ಫಾನ್ ಸಿಯು ನಿಂತ್ಕೋ, ನೀವಿಬ್ರು ಆಗ್ಲೇ ಪ್ಯಾಚಪ್ ಆಗ್ಬಿಟ್ರ, ನಾನು ಹೇಳ್ದೆ ಬೆಂಚ್ ಮೇಟ್ ಅಂದಮೇಲೆ ಜಗಳ ಎಲ್ಲ ಆಗ್ತಾ ಇರುತ್ತೆ, ನಾವೇ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಾರಾ ಕೂಡ ಕ್ಲಾಸಿಗೆ ಬಂದಿರ್ತಾಳೆ. ಫಾನ್ ನಿಮ್ಗೆ ತಿಂಡಿ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಫಾನ್ ನಾನು ಕೂಡ ಬರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಆಗ ಸಿಯು ಸಾರಾ ಯಾಕೆ ನಿನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಕೇಳ್ತಾನೆ. ಆಗ ಅವಳು ಎಲ್ಲ ಆಗಿದ್ದು ನಿನ್ನ ಕೆಲ್ಸಕ್ಕೆ ಬಾರ್ದಲೇ ಇರೋ ಲೆಟರ್ ಇಂದ ಅಂತ ಹೇಳ್ತಾಳೆ. ಆಗ ಅವನು ಇನ್ನು ಆ ಲೆಟರ್ ವಿಷಯನ ಹಾಗೆ ಇಟ್ಕೊಂಡಿದೀಯಾ? ಆಗ ಅವಳು ಆ ಲೆಟರ್ದೇ ಒಂದು ದೊಡ್ಡ ಕತೆ ಆಗಿದೆ ಅಂತ ಹೇಳ್ತಾಳೆ. ಆಗ ಅವನು ನಿನ್ ಜೊತೆ ಯಾವಾಗ್ಲೂ ಇದೇ ರೀತಿ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾನೆ. ಆಗ ಅವಳು ನಾನು ಪ್ರಾಮಿಸ್ ಮಾಡ್ತೀನಿ ಮತ್ತೊಂದು ಸಾರಿ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಸಾರಾ ವಾಶ್ರೂಮಲ್ಲಿ ಅಳ್ತಾ ನಿಂತಿರ್ತಾಳೆ. ಆಗ ಅಲ್ಲಿಗೆ ಶಿಯಾ ಬರ್ತಾಳೆ. ಸಾರನ್ ಡೈರಿನ ಮಿಸ್ ಆಗಿ ಶಿಯಾ ಅರ್ಧಾಕ್ಬಿಟ್ಟಿರ್ತಾಳೆ. ಅದಕ್ಕೆ ಸಾರಾ ಅಳ್ತಾ ವಾಶ್ರೂಮಲ್ಲಿ ನಿಂತಿರ್ತಾಳೆ. ಆಗ ಶಿಯಾ ಸಾರಿ, ನಾನು ಬೇಕು ಅಂತ ಮಾಡಲಿಲ್ಲ ಅಂತ ಹೇಳ್ತಾಳೆ. ಆಗ ಸಾರಾ ಮತ್ತೆ ಯಾಕೆ ಅರ್ಧಾಕ್ತೆ, ಅದನ್ನ ನಮ್ಮ ತಂದೆ ಪ್ರೀತಿಯಿಂದ ತಂದ್ಕೊಟ್ಟಿದ್ದು, ಅವ್ರ ನೆನಪಿಗಾಗಿ ನಾನು ಇಟ್ಕೊಂಡಿದ್ದೆ ಅಂತ ಅಳ್ತಾ ಇರ್ತಾಳೆ. ಆಗ ಶಿಯಾ ನಾನು ಹೇಗಾದ್ರೂ ಮಾಡಿ ಅದೇ ರೀತಿ ಇರೋ ಡೈರಿನ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಸಾರಾ ನೀನು ಬೇರೆ ಡೈರಿನ ತಂದ್ಕೊಡ್ತೀಯ ಮತ್ತೆ ಅದನ್ನ ಅರ್ಧಾಕ್ತೀಯ, ಇದನ್ನೆಲ್ಲ ನೀನು ಕೆಕೋಗಾಗಿ ಮಾಡ್ತಿದ್ಯಲ್ವಾ, ಇದರಿಂದ ನಿನಗೆ ಖುಷಿ ಆಗ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಶಿಯಾಗೆ ಕೋಪ ಬರುತ್ತೆ. ಸಾರಾ ನೀನು ಜಾಸ್ತಿ ಮಾತಾಡ್ತಿದ್ದೀಯ ಅಂತ ಹೇಳಿ ಅವಳ ಮೇಲೆ ಕೂಗಾಡ್ತಾಳೆ. ಆಗ ಅವಳಿಗಿನ್ನೂ ನೋವಾಗುತ್ತೆ. ಅಳ್ತಾ ವಾಶ್ರೂಮ್ ಒಳಗಡೆ ಹೋಗಿ ಬಾಗ್ಲಾಕೊಂಡು ಅಳ್ತಾ ಇರ್ತಾಳೆ. ಆಗ ಶಿಯಾ ಬಾಗ್ಲತ್ರ ನಿಂತ್ಕೊಂಡು ಸಾರಾ ನೀನ್ ಅನ್ಕೊಂಡಾಗೆಲ್ಲ ಏನೂ ಇಲ್ಲ, ಮಿಸ್ ಆಗಿ ಅದು ಅರ್ಧೋಯ್ತು, ನನ್ನನ್ನ ಕ್ಷಮಿಸ್ಬಿಡು, ನೀನು ಅಳ್ಬೇಡ, ನೀನ್ ಹತ್ರ ನನ್ಗೂ ಕೂಡ ಅಳು ಬರುತ್ತೆ ಅಂತ ಹೇಳ್ತಾಳೆ. ಆಗ ವಾಶ್ರೂಮ್ ಅಲ್ಲಿದ್ದ ಸಾರಾ ನಿಜವಾಗ್ಲೂ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಶಿಯಾ ಕೂಡ ಹೌದು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಸಾರಾ ಕೆಕೋ ಅಲ್ವಾ ನಿನ್ನ ಫ್ರೆಂಡು, ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ಯಾ, ಹೋಗು ಅವಳ ಹತ್ರನೇ ಅಂತ ಹೇಳ್ತಾಳೆ. ಆಗ ಶಿಯಾ ನೀನು ಕೂಡ ನನ್ನ ಫ್ರೆಂಡು, ಪ್ಲೀಸ್ ಬಾಗ್ಲು ತೆಗಿ, ಲೆಟರು ನನ್ನ ಕೈಗೆ ಬಂದ್ಮೇಲೆ ನನ್ನ ಜೀವನನೇ ಉಲ್ಟಂಪಲ್ಟಾಗೋಗಿದೆ, ನೀನು ಕೂಡ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೆ, ಆ ಲೆಟರ್ ಇಂದಾಗಿ ಸಿಯು ಕೂಡ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದ, ನನಗೆ ಎಷ್ಟೊಂದು ಭಯ ಆಯ್ತು ಗೊತ್ತಾ, ನಾನು ಮತ್ತೆ ಒಂಟಿ ಅನ್ಸೋದಿಕ್ಕೆ ಶುರುವಾಯಿತು, ನಾನು ನಿನ್ನಷ್ಟು ಧೈರ್ಯವಂತೆ ಅಲ್ಲ, ನನಗೆ ನಿನ್ನ ಫ್ರೆಂಡ್ಶಿಪ್ಪು ಬೇಕು, ಇಬ್ರು ಜೊತೆಲೆ ಊಟ ಮಾಡೋಣ, ಪ್ಲೀಸ್ ಬಾಗ್ಲು ತೆಗಿ ಅಂತ ಹೇಳಿ ಅಳ್ತಾ ನಿಂತಿರ್ತಾಳೆ. ಆಗ ಸಾರಾ ವಾಶ್ರೂಮ್ ಬಾಗ್ಲು ತೆಗೆದು ಹೊರಗಡೆ ಬಂದು ವಾಶ್ರೂಮ್ ತುಂಬಾ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತಾಳೆ.
ಆಗ ಶಿಯಾ ಸಾರನ್ನ ನೋಡಿ ನೀನು ಅಳ್ತಾ ಇದ್ರೆ ನೋಡೋದಕ್ಕೆ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಆಗ ಅವಳು ಕೂಡ ನೀನು ಕೂಡ ಅಳ್ತಾ ಇದ್ರೆ ಸ್ವಲ್ಪ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ನಗ್ತಾ ಕ್ಲಾಸ್ ರೂಮ್ ಒಳಗಡೆ ಬರ್ತಾರೆ. ಆಗ ಸಾರಾ ಇಬ್ಬರು ಕೂಡ ಜೊತೆಲೇ ಊಟ ಮಾಡೋಣ ಅಂತ ಹೇಳ್ತಾಳೆ. ಆಗ ಶಿಯಾ ಕೂಡ ಇವತ್ತು ಟೇಸ್ಟಿಯಾಗಿರೋ ಊಟ ಮಾಡೋಣ ಅಂತ ಹೇಳ್ತಾಳೆ. ಆಗ ನೀವಿಬ್ರು ಜೊತೆಲಿ ಬರ್ತಾ ಇದ್ದೀರಾ, ಸರಿ ಹೋಗ್ಬಿಟ್ರಾ ಅಂತ ಕೇಳ್ತಾನೆ. ಆಗ ಸಾರಾ ಸುಮ್ಮನೆ ಕೂತ್ಕೋ ಅಂತ ಬೈತಾಳೆ. ಪಕ್ಕದಲ್ಲಿ ಕೂತಿದ್ದ ಸಿಯು ನೀವಿಬ್ರು ಮತ್ತೆ ಫ್ರೆಂಡ್ಸ್ ಆದ್ರ ಅಂತ ಕೇಳ್ತಾನೆ. ಆಗ ಶಿಯಾ ಹೌದು ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.